ರಾಜ್ಯ ರಾಜಕಾರಣಕ್ಕೆ ಕೆಎನ್ ರಾಜಣ್ಣ ಪುತ್ರಿ ಎಂಟ್ರಿ. ಮಹಿಳಾ ಮೀಸಲಾತಿ ಬಂದ್ರೆ ಮಗಳನ್ನೇ ಈಗ ನಿಲ್ಲಿಸ್ತೇನೆ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ಕೆಎನ್ ರಾಜಣ್ಣ ಪುತ್ರಿ ಎಂಟ್ರಿ. ಮಹಿಳಾ ಮೀಸಲಾತಿ ಬಂದ್ರೆ ಮಗಳನ್ನೇ ನಿಲ್ಲಿಸ್ತೇನೆ. ಮಾಜಿ ಸಚಿವರ ಪುತ್ರಿ ರಶ್ಮಿ ರಾಜಣ್ಣ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಮಗಳನ್ನ ರಾಜಣ್ಣ ಅವರು ಕರೆದಿದ್ದಾರೆ. ರಾಜಕೀಯಕ್ಕೆ ಕರೆ ತರ್ತೀರಾ ಸರ್ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ಬಂದ್ರೆ ನಿಲ್ಲಿಸ್ತೇನೆ ಅಂತ ರಾಜಣ್ಣ ಅವರೀಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಜಣ್ಣ ಅವರ ಮಗಳು ಹಾಗಾದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದು ಈ ಒಂದು ಸ್ಟೇಟ್ಮೆಂಟ್ ನಿಂದ ಗೊತ್ತಾಗ್ತಾ ಇದೆ. ಮಹಿಳಾ ಮೀಸಲಾತಿ ಬಂದ್ರೆ ಮಗಳನ್ನೇ ನಿಲ್ಲಿಸ್ತೇನೆ. ಮಾಜಿ ಸಚಿವರ ಪುತ್ರಿ ರಶ್ಮಿ ರಾಜಣ್ಣ ರಾಜಕೀಯಕ್ಕೆ ಎಂಟ್ರಿ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಮಗಳನ್ನ ರಾಜಣ್ಣ ಅವರು ಕರೆತರ್ತೀನಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಏನಾದರೂ ಬಂದ್ರೆ ರಾಜ್ಯ ರಾಜಕಾರಣಕ್ಕೆ ನಿಲ್ಲಿಸ್ತೇನೆ ಎಂಬ ಸ್ಟೇಟ್ಮೆಂಟ್ ಕೂಡ ಈಗ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಯಾಕೆಂತಂದ್ರೆ ಈಗ ರಾಜಕಾರಣಿಗಳು ಯಾವ ರೀತಿ ಆಗಿದೆ ಅಂತಂದ್ರೆ ಅವರಾದ ನಂತರ ಅವರ ಏನು ಮಕ್ಕಳಿರ್ತಾರೆ ಅವರನ್ನು ಕೂಡ ರಾಜಕಾರಣಕ್ಕೆ ಎಂಟ್ರಿ ಮಾಡೋದು ಈಗ ಸರ್ವೇ ಸಾಮಾನ್ಯ ಆಗಿದೆ. ಅದೇ ರೀತಿ ಕೆಎನ್ ರಾಜಣ್ಣ ಅವರು ಕೂಡ ಅವರ ಮಗಳನ್ನ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಮಾಡಲಿಕ್ಕೆ ಹಾಗಾದ್ರೆ ತೆರೆಮರೆಯಲ್ಲಿ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಕೆಎನ್ ರಾಜಣ್ಣ ನೋಡೋಣ. ಅವಳು LLM ಮಾಡಿದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನಲ್ಲ ನಾವು ನಿಂತ್ಕೊಳ್ತೇನೆ. ಅವಳು LLM ಮಾಡಿದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನಲ್ಲ ನಾವು ನಿಂತ್ಕೊಳ್ತೇನೆ. ಅವಳು LLM ಮಾಡಿದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನಲ್ಲ ನಾವು ನಿಂತ್ಕೊಳ್ತೇನೆ. ಅವಳು LLM ಮಾಡಿದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನಲ್ಲ ನಾವು. ಸದ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ಕೆಎನ್ ರಾಜಣ್ಣ ಪುತ್ರಿ ಕೂಡ ಎಂಟ್ರಿ ಆಗ್ತಾರೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಈಗ ನೀವು ಕೂಡ ಗಮನಿಸಿದ್ರೆ ಬೈಟ್ನಲ್ಲಿ ಕೆಎನ್ ರಾಜಣ್ಣ ಅವರು ಏನು ಮಾತನಾಡಿದ್ರು ಅಂತ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಮಗಳು LLB ಮಾಡಿದ್ದಾಳೆ, ಅವಳು ಕೂಡ ರಾಜಕಾರಣಕ್ಕೆ ಕರೆತರ್ತೀನಿ ಎಂಬ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಹೈಕಮಾಂಡ್ ಈಗ ವರಿಷ್ಠರಿಗೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ, ನನ್ನ ಮಗಳನ್ನು ಕೂಡ ನಾನು ರಾಜಕೀಯಕ್ಕೆ ಎಂಟ್ರಿ ಮಾಡ್ತೀನಿ ಅಂತ. ಜೊತೆಗೆ ಏನಾದರೂ ತೆರೆಮರೆಯಲ್ಲಿ ಆಲ್ರೆಡಿ ಕಸರತ್ತನ್ನು ಶುರು ಮಾಡಿರಬಹುದು. ಯಾಕೆಂತಂದ್ರೆ ಈಗ ಮಹಿಳಾ ಮೀಸಲಾತಿ ಬಂದರೆ ಮಗಳನ್ನ ನಿಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಾರ್ಮಲ್ ಕ್ಯಾಟಗರಿಯಲ್ಲೂ ಕೂಡ ಮಗಳನ್ನ ನಿಲ್ಲಿಸೋದಕ್ಕೆ ಕಸರತ್ತನ್ನ ಮಾಡ್ತಾ ಇರುವ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಈಗ ರಾಜ್ಯ ರಾಜಕಾರಣಕ್ಕೆ ಕೆಎನ್ ರಾಜಣ್ಣ ಅವರ ಮಗಳು ರಶ್ಮಿ ರಾಜಣ್ಣ ಅವರು ಕೂಡ ಎಂಟ್ರಿ ಆಗಲಿದ್ದಾರೆ.